ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರೆ ಯೋಗ್ಯತೆ ಇಲ್ಲ ನೀನು. ಫಸ್ಟ್ ಟೈಮ್ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗು, ಇಲ್ಲಾಂದ್ರೆ ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಗೊತ್ತಾಗುತ್ತೆ ಎಷ್ಟು ತಾಳ್ಮೆ. ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಂತ ರೂಪಕಲಾ ಶಶಿಧರ್ ಅವರ ಮೇಲೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿ ಶಾಸಕರ ಒಂದು ಗೌರವಕ್ಕೆ ಧಕ್ಕೆ ಬರುವಂತಹ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ಅದಕ್ಕೆ ನಮ್ಮ ಇವತ್ತು ಕೆಜಿಎಫ್ ಕ್ಷೇತ್ರದ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಮುಖಂಡರು ಮತ್ತು ಅದೇ ಗ್ರಾಮದ ಬೆಟ್ಗೂರು ಗ್ರಾಮಸ್ಥರು ಸ್ವಲ್ಪ ಜನನು ಇಲ್ಲಿದ್ದಾರೆ. ಅವ್ರ ಮಾತುಗಳನ್ನು ಅಲ್ಲಿ ಅವರು ಮೈಕ್ನಲ್ಲಿ ಮಾತಾಡಿದ್ದಾರೆ. ಇವತ್ತು ನಾವು ಮೋಹನ್ ಕೃಷ್ಣ ಅವ್ರಿಗೆ ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೋಹನ್ ಕೃಷ್ಣ ಅವರೇ, ನೀವು ನಮ್ಮ ಶಾಸಕರ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ನಾಲಿಗೆ ಮೇಲೆ ಇಡ್ತಾ ಇರಬೇಕು. ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಮಾತುಗಳನ್ನು ಮಾತಾಡಿದ್ದೀರಾ. ನಿಮಗೆ ನೇರ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಮೇಡಮ್ನವರಿಗೆ ಇರೋ ಯೋಗ್ಯತೆ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಮೇಡಮ್ನವರು ಇಡೀ ಕ್ಷೇತ್ರದಲ್ಲಿ 2ನೇ ಟೈಮ್ ಶಾಸಕರಾಗಿ ಗೆದ್ದಿದ್ದಾರೆ. ಎಷ್ಟು ಸಾವಿರ ಓಟಲ್ ಗೆದ್ದಿದ್ದಾರೆ ಅವರು? 55,000 65,000 ಓಟಲ್ ಗೆದ್ದಿರೋದು. ನೀವು ಒಂದು ಗ್ರಾಮ ಪಂಚಾಯತಿ ಮೆಂಬರು ಆಗಿಲ್ಲ ಇನ್ನು. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೇನು ಅರ್ಹತೆ ಇದೆ? ನೀವು ನಿಮ್ಮ ಬಗ್ಗೆ ಮಾತಾಡೋದು ನಮಗೆ ಆಸೆ ಅನಿಸ್ತಾ ಇದೆ. ನಿಮ್ಮ ಹೊಲಸಬಾಯಲ್ಲಿ ಒಬ್ಬ ಕ್ಷೇತ್ರದ ಶಾಸಕರು ನೀವು ಮಾತಾಡ್ತಾ ಇದೆಯಲ್ಲ, ನೀವು ನಾಳೆ ಬೆಳಗ್ಗೆ ಹೆಂಗಸರಿಗೆ ಯಾವ ಗೌರವ ಕೊಡ್ತೀರಿ? ನೀವು ಒಬ್ಬ ಶಾಸಕರ ಬಗ್ಗೆ ಇಷ್ಟೆಲ್ಲ ನೀವು ಅವತ್ ಶಬ್ದಗಳು ಮಾತಾಡ್ತೀರಂದ್ರೆ ನೀವು ನಾರ್ಮಲ್ ನಮ್ಮ ಹೆಣ್ಮಕ್ಳ ಬಗ್ಗೆ ನೀವು ಹೆಣ್ಮಕ್ಳು ನಿನ್ನ ಕ್ಷೇತ್ರದಲ್ಲಿ ಯಾವ ತರ ನಂಬೇಕು? ನಿಮ್ಮನ್ನ ನೀವು ಸಮಾಜ ಸೇವಕರು ಅಂತ ಹೇಳ್ತಾ ಇದ್ದೀರಲ್ವಾ? ನೀವು ಸಮಾಜ ಸೇವಕರಾದ್ರೆ ಜನರಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಬರಬೇಕು. ನೀವು ಒಬ್ಬ ಶಾಸಕರ ಮೇಲೆ ನೀವು ಒಬ್ಬ ಶಬ್ದಗಳನ್ನು ಮಾತಾಡಿ ಒಬ್ಬ ಶಾಸಕನ ಈ ತರ ಮಾತಾಡ್ತೀಯ ಅಂದ್ರೆ ನಾರ್ಮಲ್ ಜನರನ್ನ ನೀವು ಯಾವ ತರ ಮಾತಾಡ್ತೀರಾ? ನಿಮ್ಮ ಮನೆ ಹೆಣ್ಮಕ್ಳನ್ನ ಯಾವ ತರ ನೀವು ಗೌರವಿಸ್ತೀರಾ? ಕ್ಷೇತ್ರದ ಹೆಣ್ಮಕ್ಳನ್ನ ಯಾವ ತರ ನೀವು ಗೌರವಿಸ್ತೀರಾ? ನಿಮಗೆ ಮಾತಾಡೋದ್ರಲ್ಲಿ ನಿಮಗೆ ತಾಳ್ಮೆ ಇಲ್ಲ. ನಿಮಗೆ ಮೈಕ್ ಸಿಕ್ಬಿಟ್ಟು ಸಿಕ್ಕಿದ್ದು ಮಾತಾಡ್ತೀರಾ. ನಿಮಗೆ ಬರೋ ದಿನದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ನೀವೇನು ಮಾತಾಡ್ತಾ ಅದು ಕೌಂಟರ್ ಕೊಡೋಕೆ ರೆಡಿ ಆಗಿದ್ದೀವಿ. ನಾವು ನಿನಗಿಂತ ಹೊಲ್ಸೋರು ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಒಂದು ಮಾತು ಹೇಳಿದ್ರೆ ನಿನ್ನ ಹತ್ರ ಅಲ್ಲೇ ಬಂದು ಮೈಕ್ ತಗೊಂಡು ಮಾತಾಡೋರಿದ್ದಾರೆ. ಆದರೆ ನೀನು ಹೊಲಸು, ನೀನು ಸಿಕ್ಕಿದ್ದು ಮಾತಾಡ್ಕೊಂಡ. ಆದರೆ ಅದಕ್ಕೆ ಪ್ರೂವ್ ಇರಬೇಕು. ನೀನು ಮಾತಾಡಬೇಕಾದ್ರೆ ನೀವ್ಯಾರಿ ಮೇಡಮ್ನವ್ರು ಕಳಿಸೋದಕ್ಕೆ? ನೀವ್ಯಾರಿ ಶಾಸಕರು ಇಲ್ಲಿಂದ ಬೆಂಗಳೂರು ಕಳಿಸೋದಕ್ಕೆ? ಆಯಮ್ಮನ ಬಗ್ಗೆ ಜನರಿದ್ದಾರೆ ಇಲ್ಲಿ. ಆಯಮ್ಮನ್ ಮಾಡಿರೋ ಕೆಲಸಗಳಿದಾವೆ ಇಲ್ಲಿ. ಆಯಮ್ಮನ್ ಬರಬೇಕು ಕ್ಷೇತ್ರ ಜನ ಇದ್ದಾರೆ, ಹೆಣ್ಮಕ್ಳಿದ್ದಾರೆ. ಇವತ್ತು ಸರ್ಕಾರದಿಂದ ಪ್ರತಿ ಮಹಿಳೆಗೆ 2,000 ಬರ್ಬೇಕಂದ್ರೆ ರೂಪಾ ಮೇಡಮ್ನ ಪಾತ್ರ ಇದೆ ಇದರಲ್ಲಿ. ನಿಮ್ಗೇನ್ರಿ ಗೊತ್ತು? ಗೋರ್ಮೆಂಟ್ ಅಲ್ಲಿ ಮಾತಾಡುವಾಗ ನಮ್ಮ ಗ್ಯಾರಂಟಿಗಳು ಮಾತಾಡುವಾಗ ಮೇಡಮ್ನವ್ರನ್ನ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನವ್ರನ್ನ ನಮ್ಮ ಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಎಲ್ಲ ಹೆಣ್ಮಕ್ಳನ್ನ ಕುಣಿಸ್ಕೊಂಡು ಕ್ಷೇತ್ರ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ರೂಪಾ ಶಶಿಧರ್ ಮೇಡಮ್ನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನವರು ಕ್ಷೇತ್ರದ ಹೆಣ್ಮಕ್ಳ ಕಷ್ಟ ಅಂತ ತಿಳ್ಕೊಂಡು ಸರ್ಕಾರದಿಂದ 2,000 ರೂಪಾಯಿ ನೇರವಾಗಿ ಹೆಣ್ಮಕ್ಳಿಗೆ ಹೋಗ್ಬೇಕಾದ್ರೆ ಇವತ್ತು ಮೇಡಮ್ನವ್ರ ಕಾರಣ. ನಿಮ್ಗೆ ಅವ್ರಿಗಿರೋ ಯೋಗ್ಯತೆ ನಿಮ್ಗೇನ್ರಿ ಇದೆ? ಅವ್ರ ಬಗ್ಗೆ ಮಾತಾಡೋಕಾದ್ರೂ ನಿಮ್ಗೆ ಯೋಗ್ಯತೆ ಇದೆಯಾ? ಯಾವ ಅರ್ಹತೆ ಇದೆ ನಿನ್ಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ? ನೀನು ವಲಸೆ ಮಾತುಗಳಿಗೆ ಇವತ್ತು ಲಾಸ್ಟ್ ಮಾಡ್ಬೇಕು. ನೀವು ಎಲ್ಲಾದ್ರೂ ಮಾತಾಡ್ಬೇಕಾದ್ರೆ ಕ್ಷೇತ್ರದ ಶಾಸಕರು ಇವ್ರ ಬಗ್ಗೆ ನಾವ್ ಹೆಂಗ್ ಮಾತಾಡ್ಬೇಕು ಅಂತ ನಾಳೆ ಬೆಳಗ್ಗೆ ಹೆಣ್ಮಕ್ಳೇ ನಿನ್ ಮೇಲೆ ತಿರ್ಕೊಂತಾರೆ. ಹೆಣ್ಮಕ್ಳೇ ನಿನ್ನ ರಿವರ್ಸ್ ಮಾಡಿ ಮಾತಾಡೋ ಕಾಲ ಬರ್ತಾ ಇದೆ. ನೀನು ಒಳಗಡೆ ಸೇರ್ಸಲ್ಲ ನಿಮ್ಮನ್ನ. ಮೇಡಮ್ ಬಗ್ಗೆ ಇರೋ ಗೌರವ ನಿನ್ಗೆ ಗೊತ್ತಿಲ್ಲ. ಹೋಗಿ ಕ್ಷೇತ್ರದಲ್ಲಿ ವಿಚಾರಿಸಿ ಹೆಣ್ಮಕ್ಳನ್ನ. ರೂಪಾ ಶಶಿಧರ್ ಮೇಡಮ್ಗೆ ಎಷ್ಟು ಗೌರವ ಕೊಡ್ತಾರೆ ಅಂತ, ಕ್ಷೇತ್ರದ ಶಾಸಕರಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ನೋಡಿ. ತಾಳ್ಮೆಯಿಂದ ಮಾತಾಡಿ. ಇದೇ ಫಸ್ಟ್ ಅಂಡ್ ಲಾಸ್ಟ್ ನಿಮಗೆ ವಾರ್ನಿಂಗ್ ಕೊಡ್ತಾ ಇದೀವಿ. ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕ್ಷೇತ್ರದ ಜನತೆಯಿಂದ ವಾರ್ನಿಂಗ್ ಕೊಡ್ತಾ ಇದೀವಿ. ಲಾಸ್ಟ್ ಇದು ನಿಮ್ಗೆ. ಎಲ್ಲಾದ್ರೂ ನೀವು ಮಾತಾಡಬೇಕಾದ್ರೆ ತಾಳ್ಮೆಯಿಂದ ಮಾತಾಡಿ. ಶಾಸಕರ ಬಗ್ಗೆ ಮಾತಾಡೋದು ನಿಮ್ಗೇನು ಓಟ್ ಬರುತ್ತಂತ ಮುಂದಿನ ದಿನಗಳಲ್ಲಿ? ಆಯಮ್ಮನ ಬಗ್ಗೆ ಮಾತಾಡೋದು ನಿನ್ಗಿನ್ನೂ ಮೈನಸ್ ಆಗುತ್ತೆ. ನಿನ್ಗೆ ಗೊತ್ತಿಲ್ಲ ಆದ್ರೆ ಆಗೋದಂತ. ಇವತ್ತಿಗೆ ಲಾಸ್ಟ್ ನಾವು ಹೇಳ್ತಾ ಇದ್ವಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ. ನೀನು ಇಲ್ಲಿಗೆ ನಮ್ಮ ಶಾಸಕರ ಬಗ್ಗೆ ಆಗಲಿ, ನಮ್ಮ ಕ್ಷೇತ್ರದ ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ, ನಮ್ಮ ಹೆಣ್ಮಕ್ಳ ಬಗ್ಗೆ ಆಗಲಿ ಮಾತಾಡೋದು ಇಲ್ಲಿಗೆ ನೀನು ಲಾಸ್ಟ್ ಮಾಡಬೇಕು. ಇಲ್ಲಿಗೆ ನೀವು ನಿಮ್ಮ ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸಕ್ಕೆ ನೀವು ನೋಡ್ಕೋಬೇಕು. ನಿಮ್ಮ ತಂಟೆಗೆ ನಿಮ್ಮ ಮಾತುಗಳು ನಾವು ಬರೋದೇ ಇಲ್ಲ. ಎಲ್ಲಾದ್ರೂ ಶಾಸಕ ನಿಮ್ಮ ಬಗ್ಗೆ ಮಾತಾಡೋದು ನೋಡಿದ್ದೀರಾ? ಯಾರ ಬಗ್ಗೆ ಆದ್ರೂ ಮಾತಾಡ್ತಾರೆ ಮೇಡಮ್ನವರು? ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಇಲ್ಲ ಅಂದ್ರೆ ಯಾವ ಪಕ್ಷದವರು ಹೋಗ್ಲಿ ಅವ್ರ ಕೆಲಸ ಮಾಡ್ಕೊಡ್ತಾರೆ. ನೀವು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೆ ತಾಳ್ಮೆ ಇರಬೇಕು. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ಗೆ ಯೋಗ್ಯತೆ ಇರಬೇಕು. ಇಲ್ಲಿಗೆ ಲಾಸ್ಟು. ಶಾಸಕರ ಬಗ್ಗೆ ಎಲ್ಲಾದ್ರೂ ಮಾತಾಡಿದಿರಾದ್ರೆ ಮತ್ತೆ ಕ್ಷೇತ್ರ ಜನತೆ ದಂಗೆ ಹೇಳ್ತಾರೆ. ನಿನ್ಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ. ನಮಗೆ ಗೊತ್ತು
ನಾನು ಹುಟ್ಟಿದಾಗಲಿಂದ ನನ್ನ ಓಟ್ ಬಂದಾಗಿಂದ ಕಾಂಗ್ರೆಸ್ಸಲ್ಲಿ ದುಡಿದಿರೋನು ನಾನು. ನಮ್ಮನ್ನು ಸೆಳೀಬೇಕು ಅಂತ ನೀವು ಊರಲ್ಲಿ ಬಂದು ಈ ಥರ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ. ಹೇಳಿರ್ತೀವಿ ಅಲ್ಲ, ಹೇಳಿರ್ತೀರಾ, ಕೇಳಿರ್ತೀವ, ನಾವು ಬಂದಿರ್ತೀವಿ, ನೀವೇ ಹೋಗಿರ್ತೀವಿ, ಆತ್ಮೀಯ ವಿಶ್ವಾಸದಾಗ ನಾವು ಎಲ್ಲೋ ಸಿಗ್ತೀವಿ, ಎಲ್ಲರೂ ಬೇಕು ನಮಗೆ. ಆದರೆ ನಮ್ಮೂರಲ್ಲಿ ಬಂದು ನಮ್ಮ ಹೆಸರು ಹೇಳಿ ಮೈಕಿಡ್ಕೊಂಡು ಮಾತಾಡೋದು ಇದಷ್ಟು ಸುಲಭವಾದ ಮಾತಲ್ಲ. ಶಾಸಕರ ಮೇಲೆ ಇಲ್ಲ ಸಲ್ಲದ ಮಾತು ಹೇಳಿ ನಮ್ಮಿಂದ ಹೊಲಸು ಮಾಡೋವಂಥ ಕೆಲಸ ಮಾಡಬಾರ್ದು. ದಯವಿಟ್ಟು ಇದನ್ನು ನೀವು ಕ್ಷಮೆ ಕೇಳಬೇಕು. ನಮ್ಮಲ್ಲಿ ಬೇಕು ಬಂದು ಬೆಟ್ಕೂರಲ್ಲಿ ಹಾಕಬೇಡಿ ಅಂತ ನಾವು ಹೇಳಲ್ಲ. ನೀವು ಯಾವ ಊರಲ್ಲೇ ಹಾಕಿ, ಪ್ರತಿ ಕ್ಷೇತ್ರದಲ್ಲೆಲ್ಲ ಹಾಕ್ಕೊಳ್ಳಿ, ನೀವು ಬೇಕಾಗಿಲ್ಲ. ಇಂಥ ಹೊಲಿಸ್ಬಿಟ್ಟು ಬೇರೆ ಕತೆ ನೀವು ಮಾತಾಡ್ಕೊಳ್ಳಿ. ನಮ್ಮ ಹೆಸರು ನಮ್ಮನ್ನು ಈಚೆ ತಳ್ಳೋ ಕೆಲಸ ಮಾಡಬೇಡಿ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ನಮ್ಮ ಕ್ಷೇತ್ರದಲ್ಲಿ ಎಲ್ಲೇ ಆಗಲಿ ಮೇಡಮನ ಬಗ್ಗೆ ಮಾತಾಡೋದು ಅಷ್ಟೊಂದು ಸುಲಭ ಅಲ್ಲ. ಮೋಹನ್ ಕೃಷ್ಣ ಅವರೇ, ನಿಮ್ಮ ಮನೆಗೆ ಬರೋದು ಬಂದಿರ್ಬೋದು. ನಾವು ನಿಮಗೂ ಆತ್ಮವಿಶ್ವಾಸದಿಂದ ನನ್ನ ಮದುವೆ ಇತ್ತು, 2 ತಿಂಗಳಾಗ ಬಂದಿದ್ದೀನಿ, ನಿನಗೆ ಕಾರ್ಡ್ ಕೊಟ್ಟಿದ್ದೀನಿ, ಬಂದಿದ್ದೀರಾ, ಮದುವೆಗೆ ಬಂದಿದ್ದೀರಾ, ಆತ್ಮವಿಶ್ವಾಸದಾಗ ಬಂದಿದ್ದೀವಿ. ಎಲ್ಲ BJP ಅವರು, JDSನವರು, ನಮ್ಮ ಡಾಕ್ಟರ್ ಸಾಹೇಬರು ಎಲ್ರಿಗೂ ಕೊಟ್ಟಿದ್ದಾವೆ, ಎಲ್ಲರೂ ಬಂದಿದ್ದಾರೆ, ನಿಮ್ಮ ಥರ ಎಲ್ಲರೂ ಬಂದಿದ್ದಾರೆ. ಆದರೆ ಇದನ್ನು ಬಿಡು. ನಾವು ಹುಟ್ಟಿದಾಗಲಿಂದನೂ ಕಾಂಗ್ರೆಸ್ಸೇ, ಇವಾಗ ಕಾಂಗ್ರೆಸ್. ಆವತ್ತೇ ನೀನು ಕೂಡ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಮನೆಯಲ್ಲಿ. ಆ ಟೈಮಲ್ಲಿ ನೋಡಪ್ಪ, ನಾನು ಇವತ್ತು ಕಾಂಗ್ರೆಸ್ಸೇ, ಆವತ್ತು ಕಾಂಗ್ರೆಸ್ಸೇ, ಸಾಯೋವರೆಗೂ ಕಾಂಗ್ರೆಸ್ ಅಂತ ಹೇಳ್ಕೊಂಡು ಬಂದಿದ್ದೀವಿ. ನಮ್ಮ ಕಾಂಗ್ರೆಸ್ನವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಇದೊಂದು ನೆಪದಲ್ಲಿ ಇಟ್ಕೊಂಡು ಮಾತಾಡಿ ದಯವಿಟ್ಟು. ಮೋಹನ್ ಕೃಷ್ಣ ಸರ್ ಅವರೇ, ನಿಮ್ಮ ಹತ್ರ ನನ್ನ ಹೆಸರು, ನಿಮ್ಮ ಹತ್ರ ನಾನು ಯಾವತ್ತು ಬಂದಿದ್ದೆ, ನಾವಿಬ್ರು ಯಾವತ್ತು ಬಂದಿದ್ವಿ, ಏನಾದ್ರೂ ಒಂದು ವಿಷಯ ನಿಮ್ಮ ಹತ್ರ ಮಾತಾಡಿದ್ವಿ, ನಿನಗೂ ನಮಗೂ ಯಾವತ್ತಾದ್ರೂ ಕಾಂಟ್ಯಾಕ್ಟ್ ಮಾಡಿದೀವಿ. ಸುಮ್ನೆ ಯಾಕೆ ನಮ್ಮನ್ನ ಬೀದಿಯಲ್ಲಿ ಇಟ್ಕೊಂಡು ಮಾತಾಡ್ತೀರಾ? ನನ್ನ ಹೆಸರು ಯಾಕೆ ಮಾತಾಡಿದ್ರಿ? ಬಂದ್ರಿ ದೇವಸ್ಥಾನ ಹತ್ರ, ಸರ್ ನಮಸ್ತೆ ಬನ್ನಿ ಊಟಕ್ಕೆ ಅಂತ ಕೇಳಿದ್ವಿ, ನೀನು ಬಂದಿಲ್ಲ, ನಿನ್ನ ಇಷ್ಟ ನೀನು ಹೋದೆ. ನಮ್ಮ ಇಷ್ಟ, ನಾವು ನಮ್ಮೂರಲ್ಲಿ ನಮ್ಮ ಮನೆಗಳಲ್ಲಿ ನಾವು ಇರ್ತೀವಿ. ನಮ್ಮ ಹೆಸರು ಮಾತಾಡಕ್ ನಿನ್ಗೇನು ಅರ್ಹತೆ? ಯಾಕೆ ಮಾತಾಡಿದ್ರಿ? ಗಂಗರೆಡ್ಡಿ, ರಮಣಾರೆಡ್ಡಿ ಅಂತ ನಮ್ಮ ಹೆಸರು ಯಾಕೆ ಮಾತಾಡಿದ್ರಿ? ನಾವೇನಾದ್ರೂ ನಿಮ್ಮ ಹತ್ರ ಬಂದು ಯಾವತ್ತಾದ್ರೂ ಬೇಡ್ಕೊಂಡಿದೀವ? ನಿನ್ನ ಹತ್ರ ಏನಾದ್ರು 1 ರೂಪಾಯಿಗೆ ಬಂದಿದೀವ? ಯಾಕೆ ಮಾತಾಡಿದ್ರೆ ನಮ್ಗೆ ಅದ್ ಬಗ್ಗೆ? ಮೋಹನ್ ಕೃಷ್ಣ ಅವರೇ, ನಿಮ್ಗೆ ಯಾವತ್ತೂ ನಾವು 1 ರೂಪಾಯಿ ನಿಮ್ಮ ಹತ್ರ ಬಂದು ಬೇಡ್ಕೊಂಡಿಲ್ಲ. ನಿಮ್ಮ ಹತ್ರ ಇದ್ದಾರೆ ನೋಡಿ ಚಮಚಾಗ, ಅವ್ರನ್ನ ಮಾತಾಡಿ, ನಮ್ಮನ್ನ ಮಾತಾಡಬೇಡ. MLA ಅವರು ಒಂದು ಶಾಸಕರನ್ನ ಯಾವ ತರ ಮಾತಾಡ್ಬೇಕು ಆ ತರ ಮಾತಾಡಿ. ಅದನ್ನ ಬಿಟ್ಬಿಟ್ಟು ಏನಂದ್ರೆ ಅಪಪ್ರಚಾರ ಮಾತಾಡೋದು ಬಿಟ್ಬಿಡಿ ದಯವಿಟ್ಟು. ಅದೊಂದು ಬಿಟ್ಬೇಡಕ್ಕೂ ನೀವು. ಅದ್ ಬಿಟ್ರೇನೆ ತುಂಬಾ ಒಳ್ಳೇದು ನಿಮ್ಗೆ. ಇದೇ ಫಸ್ಟ್ ಲಾಸ್ಟ್. ನಮ್ಮ ಮಾತು ಎಲ್ಲಿ, ನಮ್ಮ ಶಾಸಕರ ಮಾತಾಗ್ಲಿ ನಮ್ಮ ಮಾತಾಗ್ಲಿ ಎಲ್ಲಿ ಬರಬಾರ್ದು. ಬಂದ್ರೆ ಮುಂದಿನ ದಿನಗಳು ಚೆನ್ನಾಗಿರಲ್ಲ. ಕೃಷ್ಣಣ್ಣವರೇ, ನಾನು ನಿಮ್ಮ ಜನಾಂಗದವನೇ. ನಮ್ಮ MLA ಮೇಡಮ್ ಬಗ್ಗೆ ನೀವು ಒಂದು ಪದವನ್ನು ಬಳಸಿದ್ದೀರಾ, ಅದು ದಯವಿಟ್ಟು ವಾಪಸ್ ತಗೊಳ್ಳಿ. ನಮ್ಮ ಮೇಡಮ್ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಹೇಳ್ತೀರಾ. ನಮ್ಮ ಊರಲ್ಲಿ ನಮ್ಮ ಮೇಡಮ್ ಮಾಡಿರೋದು ಬಹಳ ಇದೆ. ದೇವಸ್ಥಾನ ಕಟ್ಟಿರೋಕೆ 1-2 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಐಮಾಸ್ ಲೈಟ್ ಹಾಕಿದ್ದಾರೆ. ಊರು CC ರೋಡ್ಗಳು, ಊರೆಲ್ಲ CC ರೋಡ್, ಜಾಗನೇ ಇಲ್ಲ. ಊರಲ್ಲಿ CC ರೋಡ್ ಹಾಕಕ್ಕೆ ಜಾಗನೇ ಇಲ್ಲ. ಇವತ್ತು ಫಿಲ್ಟರ್ ನೀರು ಕೊಟ್ಟಿದ್ದಾರೆ. ದೇವಸ್ಥಾನ ಯಾವ್ದನ್ನ ಫಂಕ್ಷನ್ ಹೇಳಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ನಮ್ಮ ಹೆಣ್ಮಗು ತರ ನಾವ್ ಹೇಳಿದ ತಕ್ಷಣ ಸ್ಪಂದಿಸ್ತಾರೆ. ದಯವಿಟ್ಟು ಈ ತರ ಅಪಪ್ರಚಾರ ಮಾಡೋದು ಇಲ್ಲಿಗೆ ಬಿಟ್ಬಿಡಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ದಯವಿಟ್ಟು ಈ ತರ ಮಾತಾಡಬೇಡಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ನಾಗರಾಜಣ್ಣ ಆಗಿರ್ಬೋದು, ಶಂಕರಣ್ಣ, ನಾವೆಲ್ಲರೂ ಕಾಂಗ್ರೆಸ್ ಅವರು ಮೊನ್ನೆ ಬೆಟ್ಗೂರಿಗೆ ಹೋದಾಗ ಅಲ್ಲೇನೇನು ಶಾಸಕರ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಮಾತಾಡಿದಾರೋ ಅವೆಲ್ಲ ವಾಪಸ್ ತಗೋಬೇಕು. ನಿನ್ನ ಕೆಲಸ ಏನಿದೆಯೋ ಸಮಾಜ ಸೇವೆ ಮಾಡ್ತಾ ಇದೀಯಾ, ಅದು ಮಾಡ್ಕೊಂಡು ಹೋಗಿ. ಯಾರು ವಿರೋಧ ಮಾಡ್ತಾ ಇಲ್ಲ. ಶಾಸಕರ ಬಗ್ಗೆ ಆ ಥರ ಮಾತನಾಡೋಕ್ಕೆ ನಿನಗೆ ನೈತಿಕತೆ ಇಲ್ಲ. ಶಾಸಕರು 8 ವರ್ಷ ಆಯಿತು ಶಾಸಕರಾಗಿ. ಇಡೀ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆಯೋ ನಮ್ಮ ಜನಕ್ಕೆ ಗೊತ್ತು. ಅದೆಲ್ಲ ಮಾತನಾಡೋದು ಗೌರವ ಬರೋದಿಲ್ಲ. ಆಮೇಲೆ ಗೋವಿಂದಗೌಡರ ಬಗ್ಗೆನೂ ನೀನು ಮಾತಾಡಿದೀಯಾ, ಅದನ್ನು ಮಾತನಾಡಬಾರ್ದು. ಮತ್ತೇನಾದರೂ ಆ ಥರ ಮಾತಾಡಿದ್ರೆ ಆಮೇಲೆ ನಾವು ಬೇರೆ ಥರ ನಿಮಗೆ ರಿಪೀಟ್ ಆಗಿ ನಾವೇನು ಮಾತಾಡಬೇಕು ಮತ್ತೆ ನಾವು ಮಾತಾಡಬೇಕಾಗ್ತದೆ. ನೀನು ಈ ವಿಷಯಕ್ಕೆ ನೀನು ಮಾತನಾಡಿದ್ದಕ್ಕೆ ನೀನು ಕ್ಷಮೆ ಕೋರಬೇಕು. ಮತ್ತೆ ಏನಾದರೂ ಆ ಥರ ಬೇರೆ ಥರ ಏನಾದರೂ ಎಲ್ಲಾದರೂ ಯಾವ ವಿಲೇಜ್ಗಾದರೂ ಹೋಗಿ ನೀನು ಮಾತನಾಡಿದರೆ ನಾವು ಸುಮ್ಮನೆ ಇರೋದಿಲ್ಲ. ಶಾಸಕರು ಇಡೀ 8 ವರ್ಷದಿಂದ 2 ಟರ್ಮ್ ಆಗಿದೆ ಶಾಸಕರಾಗಿ. ಇಡೀ ಕ್ಷೇತ್ರದಲ್ಲಿ ಮೂಲೆ ಮೂಲೆಗೂ ರಸ್ತೆಗಾಗಿರ್ಬೋದು,
ಐಮಾಸ್ ಲೈಟ್ ಆಗಿರ್ಬೋದು, ಆಮೇಲೆ ಚಿರಂಡಿಗೆ ಆಗಿರ್ಬೋದು, ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಏನು ಸಮಸ್ಯೆ ಇಲ್ಲದೆ ನಮಗೆ ಅಭಿವೃದ್ಧಿ ಆಗಿದೆ. 10 ವರ್ಷ ಹುಡುಗಿಗೂ 10 ವರ್ಷ ಹುಡುಗನಿಗೂ ಏನೇ ಮೇಡಮ್ ಅನ್ನೋದು ಎಲ್ಲಾರ್ಗೂ ಗೊತ್ತಿದೆ. ಆದ್ರೂ ನಿನ್ನ ಹೆಸರು ಯಾರಿಗೂ ಗೊತ್ತಿದೆ? ಮೋಹನ್ ಕೃಷ್ಣಣ್ಣ ಅವರೇ, ನಿನ್ನ ಹೆಸರು ಯಾರಿಗೂ ಗೊತ್ತಿದೆ? ಫಸ್ಟ್ ಅದು ತಿಳ್ಕೊಂಡು ನೀನು ಜನಗಳ ಹತ್ರ ಮಾತಾಡೋದು ಫಸ್ಟ್ ಕಲ್ಪ ನೀನು. ಯಾಕಂದ್ರೆ ಮಾತಾಡೋದ್ರಲ್ಲಿ ಅರಿವಿದ್ದು ಮಾತಾಡು. ಅರಿವು ಬಿಟ್ಟು ಮಾತಾಡಿದ್ರೆ ನಮ್ಮ ಕಾಂಗ್ರೆಸ್ ವತಿಯಿಂದ ನಿನ್ಗೆ ಯಾವ ಇದು ಕೊಡಬೇಕು ಅದು ನಾವು ಬುದ್ಧಿ ಕಲಿಸೋದು ನಾವು ಸಿದ್ಧವಾಗಿದ್ದೀರಿ. ಅದಕ್ಕೇನು ಎರಡು ಮಾತೇ ಇಲ್ಲ ಮೋಹನ್ ಕೃಷ್ಣಣ್ಣ ಅವರೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಎಲ್ರಿಗೂ ನಮಸ್ಕಾರ. ಮಂಗಳವಾರ ನಡೆದಂತ ಬೆಟ್ಗೂರು ಊರ ಹಬ್ಬಕ್ಕೆ ತಾವು ಊಟಕ್ಕೆ ಬಂದಿದ್ದೀರಾ. ಊಟ ಮಾಡ್ಕೊಂಡು ನಿಮ್ಮ ಕೆಲಸ ನೋಡ್ಕೊಂಡು ಹೋಗ್ರಿ. ಆರ್ಕೆಸ್ಟ್ರಲ್ಲಿ ಮೈ ಕೊಟ್ರೆ ಊರ ಬಗ್ಗೆ ದೇವ್ರ ಬಗ್ಗೆ ಅದು ಮಾತನಾಡೋದು. ಇದು ರಾಜಕೀಯ ಸ್ಟೇಜ್ ಅಲ್ಲ, ಇದು ಊರ ಹಬ್ಬದ್ದು. ದೇವ್ರು ಕೂಡ ನೀನು ಶಂಸಲ್ಲ. ಮಿಸ್ಟರ್ ಮೋಹನ್ ಕೃಷ್ಣ, ನೀನು ಈ 2 ಲಕ್ಷ KGF ಕಾನ್ಸ್ಟಿಟ್ಯೂನ್ಸಲ್ಲಿ 2 ಲಕ್ಷ ವೋಟರಲ್ಲಿ ನೀನು ಒಂದು ವೋಟರ್. ಇದುವರೆಗೂ ಯಾವುದೇ ಎಲೆಕ್ಷನ್ ನೀನು ನಾಮಿನೇಷನ್ನೇ ಹಾಕಿಲ್ಲ. ಇನ್ನ ನಾಮಿನೇಷನ್ನೇ ಹಾಕಿಲ್ಲ. ನೀನು ಇಷ್ಟೊಂದು ಅರ್ಧ ಬಿಡ್ತೀಯಲ್ಲ ನಾಲ್ಗೆ. ನಿನ್ಗೆ ಏನು ಯೋಗ್ಯತೆ ಇದೆ? ನೀನು ಯೋಗ್ಯತೆ ಇದೆಯಾ? ಮೇಡಮ್ ಎಷ್ಟು ಲೀಡ್ ತಗೊಂಡ್ರೆ ಅದ್ರಲ್ಲಿ 10% ನೀನು ಓಟ್ ತಗೊಳ್ಳಲ್ಲ. ಚಾಲೆಂಜ್ ಮಾಡ್ತೀವಿ ಇವಾಗಲೂ. ಏನು ಯೋಗ್ಯತೆ ಇದೆ? ಎಲ್ಲೋ 4 ಕಡೆ ಒಳ್ಳೆ ಕೆಲಸ ಮಾಡಿಕೊಂಡು ಇರೋ. ನೀನು ಮೇಡಮ್ ಬಗ್ಗೆ ಆಗಲಿ, ಇವಾಗ ಬ್ಯಾಲಳ್ಳಿ ಗೋವಿಂದಗೌಡರಿಗೆ ಇರೋ ಯೋಗ್ಯತೆ ನಿನಗೆ. 2 ಜಿಲ್ಲೆಯ DCC ಬ್ಯಾಂಕ್ನ ಅಧ್ಯಕ್ಷರು ಸುಮಾರು ಕೋಟಿ ಕೊಟ್ಟಿದ್ದಾರೆ. ನಮ್ಮ ಬೇತ್ಮಂಗಲ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ 4 ಕೋಟಿ ಮನ್ನಾಗಿದೆ ಕುಮಾರಸ್ವಾಮಿ CM ಆಗಿದ್ದಾಗ. ಮೇಡಮ್ ನಿರ್ದೇಶಕರು, ಗೋವಿಂದಗೌಡರ ಅಧ್ಯಕ್ಷರು, ಅವ್ರು ಕೊಟ್ಟಿದ್ದಕ್ಕೆ ಎಲ್ಲ ರೈತರು ಸಿಕ್ಕಿರೋದು. ನೀನು ಹೆಣ್ಮಕ್ಳ ಬಗ್ಗೆ ಮಾತನಾಡ್ತೀಯಾ? ನಿನ್ಗೆ ಎಷ್ಟು ಸಂಘ ಇದೆ, ಯಾವ ಸಂಘಕ್ಕೆ ಕಾಸು ಹೋಗ್ಬೇಕು ಅಂತ ನಾನು ಕೇಳು. ನಾನು ವಿವರಾಗಿ ಹೇಳ್ತೀನಿ. ಬೆಟ್ಗೂರಲ್ಲಿ 6 ಸಂಘ ಇತ್ತು. 6 ಸಂಘ ಎಲ್ಲರೂ 5 ಸಂಘ ಕಾಸು ಕಟ್ಟಿದ್ರು. ಇನ್ನೊಂದು ಸಂಘ ಪ್ರಾಬ್ಲಮ್ ಇತ್ತು, ಅವರು ಕಟ್ಬಿಟ್ಟಿದ್ದಾರೆ. ನಾವು ಏನು ಅವ್ರಿಗೆ ವಾಪಸ್ ಕೊಡ್ಬೇಕು ಅದೆಲ್ಲ ಕೊಟ್ಬಿಟ್ಟಿದೀವಿ. ತಿರುಮಲ ಸಂಘಕ್ಕೆ 27,000 ನಾವು ಕೊಡಬೇಕು. ವ್ಯವಸಾಯ ಸೇವಾ ಸಹಕಾರ ಬೇತ್ಮಂಗಲಿಂದ ಅವ್ನು ಕರೀತಾ ಇದ್ರೆ ಅವರೇ ಬರ್ತಾ ಇಲ್ಲ. ಅವರಲ್ಲಿ ಗೊಂದಲ ಇದೆ. ನೀನ್ ಹೇಳ್ತೀಯ DCC ಬ್ಯಾಂಕ್ ಅಂತ. DCC ಬ್ಯಾಂಕ್ಗೆ ಎಷ್ಟು ಕೊಡ್ಬೇಕು ಅದು ನೀನು ಕೊಟ್ಬಿಡಪ್ಪ. ನಾವು ಎಷ್ಟು ಜನ ಹೆಣ್ಮಕ್ಳು ಕೊಡ್ಬೇಕು ಅದು ನಾವು ಕೊಡ್ತೀವಿ. ನೀನ್ ರೈತರದು ಮತ್ತೆ ಅಲ್ಲಿ ಮಹಿಳೆಯರದು ಎಷ್ಟು ಬ್ಯಾಲೆನ್ಸ್ ಇದೆಯೋ ಅವ್ರದ್ದು ನೀನು ಕಟ್ಬಿಟ್ಟು ಬಾ. ಅವಾಗ ನಾವು ನಿನ್ಗೆ ಸನ್ಮಾನ ಮಾಡ್ತೀವಿ. ನೀನು ಮಾಹಿತಿ ಇಲ್ದಿರಲ್ಲ ಮೋಹನ್ ಕೃಷ್ಣ, ನೀನ್ ಯಾರ್ಯಾರು ಮೋಸ ಮಾಡಿದೀನಿ ನಮ್ಗೆ ಗೊತ್ತಿಲ್ವಾ? ಹೇಳ್ಬೇಕಾ? ಇಲ್ಲೇ ಬರ್ತಾರೆ. 4 ದಿವಸ ಕಾಯ್ರಿ. ಇಲ್ಲೇ FIR ಆಗ್ತದೆ ನಿಮ್ಮ ಮೇಲೆ. ನೀವು ವಂಚನೆ ಮಾಡ್ಬಿಟ್ಟು ಎಲ್ಲೋ ಕಾಸು ಎತ್ಕೊಂಡ್ಬಂದು ಇಲ್ಲಿ ಕೊಡ್ರಿ. ನಮ್ದೇನು ಅಭ್ಯಂತರ ಇಲ್ಲ. ಇನ್ನ ಒಂದು ನಾಮಿನೇಷನ್ ಹಾಕಿಲ್ಲ. ಒಂದು ಎಲೆಕ್ಷನ್ಗೆ ನೀವು ಗೋವಿಂದಗೌಡರ ಬಗ್ಗೆ ಮೇಡಮ್ ಬಗ್ಗೆ ಮಾತನಾಡೋರು ದೊಡ್ಡವರ. ಮೇಡಮ್ ಎಲ್ಲಿ, ನೀವೆಲ್ಲಿ? ಒಬ್ಬ ಹೆಣ್ಮಗಳ ಬಗ್ಗೆ ಮಾತನಾಡ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ ಜನ್ಮಕ್ಕೆ. ಮೊದಲೇ ನಾನು ಒಂದ್ಸತಿ ಹೇಳಿದ್ದೆ, DCC ಬ್ಯಾಂಕ್ ತಂಟೆಗೆ ಬರಬೇಡಪ್ಪ. ಏನಾದ್ರು ಬಂದ್ರೆ ಎಲ್ಲ ಮಾಹಿತಿ ತಗೋ, ಕೇಳು, ತಪ್ಪಿಲ್ಲ. ನೀನು ಒಂದು ವೋಟರು, 2 ಲಕ್ಷದಲ್ಲಿ ನೀನು ಒಂದು ವೋಟರು. ಗ್ರಾಮ ಪಂಚಾಯತ್ ಸದಸ್ಯನಲ್ಲ. ಇನ್ನ ನಾಮಿನೇಷನ್ ಯಾವ್ದು ಹಾಕಿಲ್ಲಪ್ಪ ನೀನು. ನಿನ್ಗೆ ಏನು ಯೋಗ್ಯತೆ ಇದೆ ಅಂತ ನೀನು ಬಂದು ಮಾಹಿತಿ ಕೇಳು, ಮಾಹಿತಿ ಕೊಡ್ತೀವಿ, ಆಮೇಲೆ ಮಾತನಾಡು. ನೀನು ಯೋಗ್ಯತೆಗೆ ಬೆಂಕಿ ಹಾಕ. DCC ಬಗ್ಗೆ ಮಾತನಾಡ್ತೀಯ, ಗೋವಿಂದಗೌಡರ ಬಗ್ಗೆ ಮಾತನಾಡ್ತೀಯ. ಮೇಡಮ್ ಅವರು ಇಡೀ ಜಿಲ್ಲೆಯಲ್ಲಿ BJP ಅವರು JDS ಅವರು ರೂಪಾ ಮೇಡಮ್ ಮಾಡ್ದಂಗೆ ಯಾವ ತಾಲೂಕಲ್ಲಿ ಆಗ್ತಾ ಇಲ್ಲ. ಜಿಲ್ಲೆಯಲ್ಲಿ ನಮ್ಮ ಸ್ಟೇಟ್ ಬೇಡ ನಮ್ಗೆ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳು ಓಡಾಡ್ತೀಯಲ್ಲ ರೋಡ್ಗಳಲ್ಲಿ ಗೊತ್ತಾಗಲ್ಲ ನಿನ್ಗೆ? ಕಣ್ ಕಾಣಿಸಲ್ವಾ? ಎಲ್ಲಿ ಕೆಲಸ ಆಗ್ಬೇಕು? ಯಾವ ಹೆಣ್ಮಕ್ಳಿಗೆ ಏನ್ ಕೊಡ್ಬೇಕು? ನಾಳೆನೇ ಕೊಡ್ತೀವಿ, ಕರ್ಕೊಂಡ್ ಬಂದ್ರಿ. ಇಲ್ಲದ್ರೆ ಹೆಣ್ಮಕ್ಳು ಕೊಡೋದು ನೀನ್ ಕಟ್ತೀಯಾ? ಯೋಗ್ಯತೆ ಇದೆಯಾ ನಿನ್ಗೆ? ಫಸ್ಟು ನೀವು ಮಾತನಾಡೋದು ಬಾಯಿ ನಾಲ್ಗೆ ಹಿಡ್ತಾ ಇಟ್ಕೊಳ್ಳಿ. ಹಿಂಗೆ ಮಾತನಾಡ್ತಾ ಇದ್ರೆ ನೀನ್ ತಕ್ಕ ಪಾಠ ಕಲಿಸ್ತೀವಿ. ನೀನ್ ಬೇತ್ಮಂಗಲದಲ್ಲಾಗ್ಲಿ ನಿಮ್ಮೂರ್ಗೆ ಬರ್ತೀವಿ. ಮಹದೇವಪುರದಲ್ಲಿ ಕೂಡ ಎಲ್ಲ ಹೆಣ್ಮಕ್ಳಿಗೆ ಲೋನ್ ಕೊಟ್ಟಿದ್ದೀವಿ. ಅವ್ರಿಗೇನು ಹೋಗ್ಬೇಕು ಕಾರಣಾಂತರಗಳಿಂದ ಕೇಸ್ ಬಿತ್ತು. ಕೇಸ್ ಇಲ್ಲ ಅಂದ್ರೆ ನಾವು ಎಲ್ರಿಗೂ ಹೆಣ್ಮಕ್ಳಿಗೂ ಲೋನ್ ಕೊಡ್ತಾ ಇದೀವಿ. ನಾವು 300 ಸಂಘ ಅಂದ್ರೆ 10 ಜನ ನಮ್ಮ ಸೊಸೈಟಿನಲ್ಲಿ 3,000 ಹೆಣ್ಮಕ್ಳಿಗೆ ಕೊಟ್ಟಿರೋದು 0 ಬಡ್ಡಿ. ನಿಮ್ಮಂತವ್ರ ಹತ್ರ ತಪ್ಪಿಸ್ಕೊಳ್ಳಕ್ಕೆ ದಂಧೆ ಮಾಡ್ತಾ ಇದ್ರಿ ನೀವು. ಬಡ್ಡಿ ತಗೊಂಡು, ಮೀಟರ್ ಬಡ್ಡಿ ತಗೊಂಡು ಅವೆಲ್ಲ ತಪ್ಪಿಸಿರೋದು ಗೋವಿಂದಗೌಡರು. ಆಮೇಲೆ ರೂಪಮ್ಮನವರು, ಮೇಡಮ್ ಅವರು ತಾಲೂಕೆ ಇಡೀ 11 ತಾಲೂಕಿಗೆ ಕೊಟ್ಟಿರೋಂಥ ಮಹಾನುಭಾವಗಳ ಬಗ್ಗೆ ಮಾತನಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನೀವು ಒಂದು ವೋಟರ್ ಅಷ್ಟೇ. ನೀವೇನಾದ್ರೂ ಮಾತನಾಡಬೇಕಾದ್ರೆ ಬನ್ರಿ. ಯಾವ ಸೊಸೈಟಿ ಬೇಕು ನಮ್ಮ ತಾಲೂಕದ ಕೇಳ್ರಿ, ನಾವೇ ಕೊಡ್ತೀವಿ ನಿಮ್ಗೆ ಮಾಹಿತಿ. ಎಲ್ಲಿ ಯಾವ ಊರಲ್ಲಿ ಎಷ್ಟು ಹಣ ಬರಬೇಕು, ನಾವೆಷ್ಟು ಕೊಡಬೇಕು. ಈಗ ಅಲ್ಲಿ ಮಾತನಾಡಿದ್ರೆ ತಿರುಮಲ ಸಂಘಕ್ಕೆ 27,000 ಕೊಡಬೇಕು, ನಾವು ಒಪ್ಕೊಂತೀವಿ. ಅವ್ರನ್ನೇ ಕರೀತಾ ಇದ್ದೀವಿ. ಅವ್ರ ದುಡ್ಡು ಅವ್ರ ಅಕೌಂಟ್ ಅಲ್ಲೇ ಇಟ್ಟಿದೀವಿ. ನಾವ್ ಎತ್ಕೊಂಡೋಗಿ ತಿಂದಿಲ್ಲ. ಗೋವಿಂದಗೌಡ್ರ ಎತ್ಕೊಂಡೋಗಿ ತಿಂದಿಲ್ಲ. ರೂಪಾ ಮೇಡಮ್ ಏನ್ ತಿಂದಿಲ್ಲ. ಅದು ಹೇಳಿ ಅಣ್ಣ, ಎತ್ಕೊಂಡೋಗಿ ಯಾರು ತಿನ್ನೋಕ್ಕಾಗಲ್ಲ. ಲೀಗಲ್ ತಿನ್ನಕ್ಕಾಗಲ್ಲ. ಗೊತ್ತಾ? ಅದು ಹೇಳಿ. DCC ಬ್ಯಾಂಕ್ ಬಗ್ಗೆ ಅದಕ್ಕೆ ಮಾಹಿತಿ ಅವ್ರಿಗೆ
ಮಾಹಿತಿ ತಗೊಂಡು ಅವ್ರ ಅಕೌಂಟ್ ಅಲ್ಲಿ ನನ್ನ ಅಕೌಂಟ್ ಇರೋದು ನಾನೇ ಎತ್ಕೋಬೇಕ್ರಿ. ನನ್ನ ಅಕೌಂಟ್ಗೆ ಯಾರನ್ನ ಹಾಕ್ಬೋದು, ಬೇರೆಯವ್ರು ಎತ್ಕೊಳಕ್ ಆಗತ್ತಾ? ಹೆಣ್ಮಕ್ಳ ಅಕೌಂಟ್ ಅಲ್ಲಿ ಇದೆ, ಬನ್ರಿ ನಾಳೆ ಸೊಸೈಟಿನಲ್ಲಿ ಕೂತ್ಕೊಳ್ರಿ, ಎಲ್ಲ ಬುಕ್ಸ್ ತೆಗಿತೀನಿ. ನೀನು ಇಲ್ಲದ್ರೆ RD ಎಲ್ಲ ಹಾಕೊಂಡು ನೀನ್ ತಗೋಪ್ಪ, ನಿನ್ಗೆ ಮಾಹಿತಿ ಕೊಡ್ತೀವಿ. ನಾವೇನು ಮುಚ್ಚು ಮರೆ ಏನಿಲ್ಲ. ತಿಂದಾಕಿದ್ರೆ ನಮಗ್ ಭಯ. ಓಪನ್ ಚಾಲೆಂಜ್, ಯಾರಾದ್ರೂ ಬರ್ಬೋದು, ನೀನೇ ಅಲ್ಲ, ಇಡೀ ಕ್ಷೇತ್ರ ಜನ ಯಾರು ಬಂದ್ರೂ ನಾವು ಮಾಹಿತಿ ಕೊಡ್ತೀವಿ. ನಿಮ್ದು ಅಲ್ಲಿ ಸೊಸೈಟಿ ಸುಂಡ್ರಪಾಳ್ಯ ಸೇರ್ತದೆ, ಸುಂಡ್ರಪಾಳ್ಯದಲ್ಲಿ ಕೇಳ್ರಿ ಯಾವ ಹೆಣ್ಮಕ್ಳು ಕೊಡ್ಬೇಕು, ಬನ್ರಿ ಕೊಡ್ತೀವಿ. ಇಲ್ಲದ್ರೆ ಹೆಣ್ಮಕ್ಳು ಕೊಡ್ಬೇಕು, ನಾವು ಕರ್ಕೊಂಡು ಹೋಗ್ತೀವಿ. ನೀನ್ ಕಟ್ತೀಯ, ಅವ್ರ ಕಾಸಿಲ್ಲ, ಯೋಗ್ಯತೆ ಇದೆಯಾ ನಿನ್ಗೆ? ನೀನ್ ಕಟ್ಟಪ್ಪ, ಕಟ್ಬಿಟ್ಟು ಆಮೇಲೆ ಬಾ, ನಾವು ಕೂಡ ನಿಮ್ ಜೊತೆಯಲ್ಲಿ ಬರ್ತೀವಿ. ಈಗ ಯಾರ್ಯಾರು ಹೆಂಗಸರು ಕಟ್ಬೇಕು ಅವ್ರದೆಲ್ಲ ಕಟ್ಬಿಡು, ನಾವು ನಿಮ್ ಜೊತೆಯಲ್ಲಿ ಬರ್ತೀವಿ. ಅವಾಗ ನೀನ್ ಬೆಂತಾಡ್ತೀವಿ, ನೀನ್ ಶಬಾಷಯ್ಯ ಅಂತ ಹೇಳ್ಬಿಟ್ಟು. ನೀನ್ ಯಾರೋ ಒಂದು 4 ಕಾಸಲ್ಲಿ ಎಲ್ಲೆಲ್ಲ ಯಾಮಾರಿಸ್ಬಿಟ್ಟು ಎತ್ಕೊಂಡ್ಬಂದು ಇಲ್ಲಿ ಕೊಟ್ಬಿಟ್ರೆ ನೀನ್ ದೊಡ್ಡ ಲೀಡರ್ ಆಗಿ ಹೋಗ್ತೀಯಾ? ನೀನ್ ಆಗು, ಸಂತೋಷ. ಫಸ್ಟ್ ನೀನು ಗ್ರಾಮ ಪಂಚಾಯತಿ ಮೆಂಬರ್ ಯಾವ್ದಕ್ಕ ನಾಮಿನೇಷನ್ ಆಗ್ಬಿಟ್ಟು ಬಾಪ. ಗೆಲುವು ಸೋಲು ಎಲ್ರಿಗೂ ಇರ್ತದ. ಮೇಡಮ್ ಯಾಮಾರಿಸ್ಬಿಟ್ಟು ಗೆದ್ಬಿಟ್ರು, ಇವೇನ ನಿನ್ ಮಾತುಗಳು? ಸರಿ, ನೀನ್ ನಿಲ್ಲು, ಬಾ. ಎಷ್ಟು ಓಟ್ ತಗೊಂತೀಯ, ಬಾ. ಯಾವ ಪಕ್ಷದಲ್ಲಿ ತಗೊಂಡ್ ಬರ್ತೀಯ ಫಸ್ಟ್? ನೀ ಯಾವ ಪಕ್ಷ ಅಂತ ಫಸ್ಟ್ ನಮ್ಗೆ ಹೇಳಪ್ಪ. ನಾವು ಕಾಂಗ್ರೆಸ್ ಇಲ್ಲೆಲ್ಲ, ಎಲ್ರು ಕಾಂಗ್ರೆಸ್. ನೀನ್ ಯಾವ ಪಕ್ಷ ಅಂತ ಫಸ್ಟ್ ಹೇಳು. ಯಾವ ಪಕ್ಷದಲ್ಲಿ ನಿಂತ್ಕೊಳ್ಳಿ, ಅವ್ರ ಕತೆ ನಮ್ಗೆ ಏನ್ ಬೇಕಣ್ಣ, ನಮ್ ಮಾತಿರ್ತೀರ. ಮೇಡಮ್ ಬಗ್ಗೆ ಮಾತನಾಡೋಷ್ಟು ದೊಡ್ಡವರ ಅವ್ರ? ಯಾವ ಪಕ್ಷದಲ್ಲಿ ಗೋವಿಂದಗೌಡ ವಿರುದ್ಧ ಮಾತನಾಡೋಷ್ಟು ದೊಡ್ಡವರ? ಫಸ್ಟ್ ಮಾಹಿತಿ ತಿಳ್ಕೊಂಡು ಮಾತನಾಡು. ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಪಕ್ಕದ ದೂರನು ನಮ್ ಕಾನ್ಸ್ಟಿಟ್ಯೂನ್ಸಿವನು. ನೀನ್ ಹೇಳ್ತಾ ಇದ್ದೀಯ ಯಾರೋ ಕಾನ್ಸ್ಟಿಟ್ಯೂನ್ಸಿ ಬಂದು ಇಲ್ಕೆ ಮಾಡ್ತಾರೆ ಅಂತ. ನೀನೇನು ಬೆಂಗಳೂರಲ್ಲಿ ಏನಕ್ಕೆ ಹೋಗ್ತೀಯಾ? ನಿನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರೋ. ಒಂದೂರಿಗೊಬ್ಬರು ಹೋಗ್ಬಾರ್ದಾ? ಆತ್ನ 2 ಜಿಲ್ಲೆಗೂ ಅಧ್ಯಕ್ಷರು, ಈ ಕೂಡ ಡೈರೆಕ್ಟರ್ 2 ಜಿಲ್ಲೆಗೆ ಅವರು. DCC ಬ್ಯಾಂಕ್ ಡೈರೆಕ್ಟರ್. ಅವರೆಲ್ಲ 11 ತಾಲೂಕು ಹೋಗೋಕೆ ಅವ್ರಿಗೆ ಎಲಿಜಿಬಲ್ ಇದೆ, ನಿನ್ಗೆ ಎಲಿಜಿಬಲ್ ಇಲ್ಲ. ನೀನು ಯಾವ್ದೋ ಒಂದು ಸೊಸೈಟಿನಲ್ಲೋ ಡೈರೆಕ್ಟ್ರು ಏನನ್ನ ಅವು ನಿನ್ಗೆ ಎಲಿಜಿಬಲ್ ಬರುತ್ತೆ. ಎಲಿಜಿಬಲ್ ಇಲ್ಲ, ನೀನ್ ಇಷ್ಟು ಮಾತಾಡ್ತೀಯ. ಎಲಿಜಿಬಲ್ ಬಂದ್ರೆ ನೀನ್ ಹಿಡಿಯಕ್ ಆಗ್ತದ? ನಮ್ಮ ನ್ಯಾಯಾಲಯ ಹೆಂಗಿದ್ರೆ ಹಂಗೆ ಜನನು ಆಯ್ಕೆ ಮಾಡೋದು. ಫಸ್ಟ್ ಆಯ್ಕೆ ಆಗ, ಆಮೇಲೆ ಮಾತನಾಡೋಣ.